ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ಮನೆಯಿಂದ ಹೋಗಿರೋ ದೃಷ್ಟಿನ ಮನೆಗೆ ಕರ್ಕೊಂಡು ಬಂದೇ ಬಿಟ್ರ ದತ್ತಾಬಾಯ್. ಏನಾಯಿತು, ಏನು ಕತೆ? ಅಕ್ಕನ ವಿರುದ್ಧನೇ ತಿರುಗಿ ಬಿದ್ದ ದತ್ತಾಬಾಯ್. ಹಾಗಿದ್ರೆ ಶರು ಮುಖವಾಡ ಬಯಲಾಯ್ತಾ? ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ದತ್ತಾಬಾಯ್ ಬರ್ತಿದ್ದಾಗೆ ದೃಷ್ಟಿಯ ಮನೆಯಲ್ಲಿಲ್ಲ. ಕಾರಣನ ಹೇಳೋಕೆ ಶುರು ಮಾಡ್ಕೊತಿದ್ದಾಳೆ ಶರು. ಬಿಕಾಸ್ ತನ್ನ ಮಾತಿಗೆ ಯಾವುದೇ ಕಾರಣಕ್ಕೂ ದತ್ತು ಇಲ್ಲ ಅಂತ ಹೇಳಬಾರ್ದು, ಆ ರೀತಿಯಾಗಿ ಲಾಕ್ ಮಾಡೋಕೆ ನೋಡ್ತಿದ್ದಾಳೆ. ನೋಡು ದತ್ತು, ಇವತ್ತು ನನ್ನ ತಮ್ಮನ ಮದುವೆ ಆಗಲಿಲ್ಲ. ನನ್ನ ತಮ್ಮನ ಮದುವೆ ಬಗ್ಗೆ ಎಷ್ಟೆಲ್ಲ ಆಸೆ ಕನಸುಗಳನ್ನ ಹೊತ್ತಿಟ್ಕೊಂಡಿದ್ದ, ಆದರೆ ನನ್ನ ತಮ್ಮನ ಮದುವೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ನಿಜವಾಗ್ಲೂ ನನ್ನ ತಮ್ಮಂಗೆ ದ್ರೋಹ ಆಗಿದೆ, ನಂಬಿಕೆ ದ್ರೋಹ ಆಗಿದೆ, ನನ್ನ ತಮ್ಮನ ಬದುಕು ನರಕ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಅದೃಷ್ಟೇ. ಇವತ್ತು ಅಮ್ಮ ಮನೆ ಬಿಟ್ಟು ಹೋಗಿದ್ದಾರೆ. ತಾನು ತಪ್ಪು ಮಾಡಿಲ್ಲ ಅಂದರೂ ಕೂಡ ದೃಷ್ಟಿ ಮಾಡಿರೋ ತಪ್ಪನ್ನು ಅವರ ಮನಸ್ಸಿಗೆ ಘಾಸಿ ಆಗಿದೆ. ಅದಕ್ಕೆ ಕಾರಣ ಯಾರು? ಇವತ್ತು ನಮ್ಮಮ್ಮ ದೂರ ಹೋಗೋದಕ್ಕೆ ಕಾರಣ ಯಾರು? ದೃಷ್ಟಿ. ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಕಾರಣ ಯಾರು? ದೃಷ್ಟಿ. ಅದಕ್ಕೋಸ್ಕರನೇ ಅಂಥವಳು ಈ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ಕೂಡ ಬೇಕಾದಷ್ಟು ಇನ್ನೊಂದಷ್ಟು ವಿಷಯಗಳು ನಡೆದ್ಬಿಡ್ಬೋದು, ಇನ್ನೇನೇನು ತೊಂದರೆ ಆಗ್ಬಿಡುತ್ತೋ ಅಂತ ಹೇಳಿ ನಾನೇ ಆ ಒಂದು ದೃಷ್ಟಿನ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟದತ್ತು ಅಂತ ಹೇಳ್ತಿದ್ದಾಗೆ ದತ್ತಾಬಾಯಿ ಸಿಡಿದು ಹೇಳ್ತಾರಪ್ಪ, ಮೈ ಗಾಡ್, ನಿಜವಾಗ್ಲೂ ಅಕ್ಕನ ವಿರುದ್ಧವಾಗಿ ಮೊದಲನೇ ಬಾರಿ ಸಿಡಿದಿದ್ರು ಅಂತ ಹೇಳ್ಬೋದು. ಯಾರು ಕಳಿಸಿ ಅಂತ ಹೇಳಿದು? ಅವಳನ್ನ ಕಳಿಸ್ಬೇಕಾಗಿರೋದು ನಾನು ಮಾತ್ರ. ಅವಳು ಮನೇಲಿ ಇರಬೇಕು ಇರಬಾರ್ದು ಅಂತ ಹೇಳಬೇಕಾಗಿರೋದು ನಾನು ಮಾತ್ರ. ಅವಳನ್ನ ಕಳಿಸೋದು ನನ್ನ ಅಧಿಕಾರನೇ ಹೊರತು ಯಾರಿಗೂ ಕೂಡ ಅವಳನ್ನ ಮನೆಯಿಂದ ಕಳಿಸೋ ಅಧಿಕಾರ ಇಲ್ಲ. ನಾನು ಅವಳನ್ನ ತಾಳಿ ಕಟ್ಟಿರೋದೇ ಇಲ್ಲಿ ಇರಿಸ್ಕೋಬೇಕು ಅಂತ. ಜೊತೆಗೆ ಅವಳಿಗೆ ತಾಳಿ ಕಟ್ಟಿದ್ದೀನಿ ನಾನು ಬಿಟ್ಟು ಬೇರೆ ಯಾರಿಗೂ ಕೂಡ ಅವಳನ್ನ ಕಳಿಸೋ ರೈಟ್ಸ್ ಇಲ್ಲ ಅಂತ ಹೇಳ್ತಾರೆ. ಅದು ದತ್ತು ಹಾಗಲ್ಲ ದತ್ತು ಅಂತ ಶರು ಹೇಳ್ತಿದ್ರೆ, ಈ ಕಡೆ ನೀನು ಒಳ್ಳೇದಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ಬೋದು ಅಲ್ವಾ ದತ್ತು, ಅಕ್ಕನಾಗಿ ಅಂತ ಹೇಳಿದಾಗ, ಹೌದು ಅಕ್ಕ, ನನ್ನ ಒಳ್ಳೇದಕ್ಕೋಸ್ಕರ ನೀನೇನಾದರೂ ಮಾಡ್ಬೋದು, ಆದರೆ ನನ್ನ ಒಳ್ಳೇದಕ್ಕೋಸ್ಕರ ನನಗೇನು ಬೇಕು ಅದನ್ನು ನಾನು ಕೂಡ ಮಾಡ್ಕೋಬಹುದಲ್ವಕ್ಕ ಅಂತ ದತ್ತು ಹೇಳಿದ್ದ. ಈ ಕಡೆ ಹೊಟ್ಟೋಗಿದ್ದಾಳಲ್ಲ ಅಂತ ಹೇಳ್ತಿದ್ದಾರೆ ಶರು. ಹೊಟ್ಟೋಗಿದ್ರೆ ಅವಳು ಎಲ್ಲೇ ಪಾತಾಳದಲ್ಲಿದ್ದರೂ ಕೂಡ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ನಾನು ಅಂತ ದತ್ತಾಬಾಯಿ ಹೇಳ್ತಿದ್ದಾರೆ. ಈ ಕಡೆ ಸೈಲೆಂಟ್ಗೆ ಸೂಪರ್ ದತ್ತಾಬಾಯಿ, ನೀವು ಏನು ಸಿಂಕ್ ಆಗ್ತಿದೆ ನಿಮ್ಮದು ದೃಷ್ಟಿದು. ನಿಜವಾಗ್ಲೂ ದೃಷ್ಟಿ ಏನು ಹೇಳಿದ್ದು, ನನಗೆ ತಾಳಿ ಕಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೋಗೋದಿಲ್ಲ, ಅಷ್ಟು ಹೋಗಬೇಕು ಅಂದರೆ ಅದು ನನ್ನ ಗಂಡ ಹೇಳಿದ್ರೆ ಮಾತ್ರ ಅಂತ ಹೇಳಿದ್ರು. ಈಗ ನೀವೇ ಹೇಳ್ತಿರೋದು ಅದೇನು? ಇಷ್ಟಿಟ್ಕೊಂಡೇ ಇಷ್ಟು ಸಿಂಕ್ ಆಗ್ತದೆ. ಏನಾದರೂ ಇಬ್ಬರು ಕೂಡ ಚೆನ್ನಾಗಿದ್ರೆ ಎಷ್ಟು ಮಟ್ಟಿಗೆ ಸಿಂಕ್ ಆಗಬೇಡ ಅಂತ. ಈ ಕಡೆ ಫೈನಲಿ ದತ್ತಾಬಾಯಿ ಅಕ್ಕನಿಗೆ ಸರಿಸಾಟಿಯಾಗಿ ಉತ್ತರ ಕೊಟ್ಟು ಅಕ್ಕನ ನಿರ್ಧಾರಕ್ಕೆ ಪ್ರತಿ ಉತ್ತರ ಕೊಟ್ಟದ್ದ. ಈ ಕಡೆ ದೃಷ್ಟಿನ ಕರ್ಕೊಂಡು ಬಂದೇ ಬರ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಅವಳು ಇಲ್ಲಿಂದ ಹೊರಗಡೆ ಹೋಗ್ಕೂಡ್ದು ಅಂತ ಹೇಳಿ ಕೈಯಲ್ಲಿ ಬಾಟಲ್ನ ಇಟ್ಕೊಂಡಿದ್ರೆ ದೃಷ್ಟಿನ ಹುಡ್ಕೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಶರು ಒಂದು ಕ್ಷಣಕ್ಕೆ ಪೆಚ್ಚಾದ್ರು ಅಂತಾನೆ ಹೇಳ್ಬೋದು. ಮೇಲಿಂದ ಮೇಲೆ ಶರುಗೆ ಸೋಲು ಆಗ್ತಾನೆ ಇದೆ. ಆಗಿದ್ರೆ ಮುಂದೇನಾಗುತ್ತೆ? ದೃಷ್ಟಿ ಬರ್ತಾಳ ಇಲ್ವಾ? ಮುಂದಿನ ವಿಡಿಯೋ